ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇದ್ದೀರಾ ಇವನ್ ಸ್ವಪ್ನ ಕಂಡಾಲಾಗ್. ಸೊ ಇವತ್ತಿನ ಒಂದು ಮೋಟಿವೇಶನಲ್ ವಿಡಿಯೋ ಬಂದು ನೀವು ಪ್ರೀತಿ ಮಾಡುವ ವ್ಯಕ್ತಿಯ ಜೊತೆ ಪದೇ ಪದೇ ಜಗಳ ಮಾಡ್ತಾ ಇದ್ದೀರಾ, ಸೊ ಅವರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೀರಾ. ಸೊ ನಾನು ಹೇಳೋ ಒಂದಿಷ್ಟು ನಿಮ್ಮಲ್ಲಿ ಲಕ್ಷಣಗಳು ಕಂಡು ಬಂದ್ರೆ ಅದು ನಿಜವಾದ ಪ್ರೀತಿ ಅಂತ ತಿಳ್ಕೊಳ್ಳಿ. ಸೊ ನಿಮ್ಗೆ ನಿಜವಾಗ್ಲೂ ಆ ತರ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬೇಕು ಅಂತ ಅಂದ್ರೆ ನನ್ನ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಪೂರ್ತಿ ವಿಡಿಯೋನ ತಪ್ಪದೇ ನೋಡಿ. ಮತ್ತೆ ಮೊದಲೇದಾಗಿ ಬಂದ್ಬಿಟ್ಟು ಅವರು ನಿಮ್ಗೆ ಜಗಳ ಮಾಡುವಾಗ ಅವ್ರ ವಿಷಯ ತಗೊಂಡು ಜಗಳ ಮಾಡ್ತಾ ಇದ್ದಾರಾ, ಅಥವಾ ನಿಮ್ಮ ಒಂದು ಇದ್ರ ಮೇಲೆ ನಿಮ್ಮ ಒಂದು ಕ್ಯಾರೆಕ್ಟರ್ ಮೇಲೇನೆ ಅವರು ತಿಳ್ಕೊಂಡ್ಬಿಟ್ಟು ಅದನ್ ಮೇಲೆ ಅವರು ಕೋಪ ಮಾಡ್ಕೋತಾ ಇದ್ದಾರಾ, ಜಗಳ ಮಾಡ್ತಾ ಇದ್ದಾರಾ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ತಿಳ್ಕೊಬೇಕು. ಯಾಕಂತಂದ್ರೆ ಇಲ್ಲಿ ಅವರು ನಿಮ್ಗೋಸ್ಕರ ಜಗಳ ಮಾಡ್ತಾ ಇದ್ರೆ ಅದು ಅವರ ಸ್ವಾರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಅವರು ನಿಮ್ಗೆ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಅವರಿಗೆ ನೀವು ಚೆನ್ನಾಗಿರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅವರು ತುಂಬಾ ಕೋಪ ಮಾಡ್ಕೋತಾ ಇರ್ತಾರೆ, ಮತ್ತೆ ಜಗಳನೂ ಮಾಡ್ತಾ ಇರ್ತಾರೆ. ಆ ಕೋಪ ಆ ಜಗಳ ಏನಿದೆನೋ ಅದು ತುಂಬಾ ಹೊತ್ತು ಅವ್ರ ಹತ್ರ ಇರಲ್ಲ. ಯಾಕೆ ಸಡನ್ ಆಗಿ ಕೋಪ ಮಾಡ್ಕೋತಾರೆ, ಜಗಳ ಮಾಡ್ತಾರ ಅಂತ ಅಂದ್ರೆ ಅವರ ಮನಸ್ಸಲ್ಲಿ ಏನು ಇರೋದೇ ಇಲ್ಲ, ನಿಷ್ಕಲ್ಮಶ ಮನಸ್ಸು ಇರುತ್ತೆ ಅವ್ರದ್ದು. ಸೊ ಅವರು ನಿಮಗೋಸ್ಕರ ಜಗಳನ ಕೋಪನ ಮಾಡ್ಕೋತಾ ಇರ್ತಾರೆ ಹೊರತು ಅವ್ರಿಗೋಸ್ಕರ ಅಂತೂ ಅಲ್ಲ. ಸೊ ಅದನ್ನ ನೀವು ಅರ್ಥ ಮಾಡಿಕೊಂಡು ಅವ್ರ ಜೊತೆ ಇರಬೇಕು ಪ್ರೀತಿಯಿಂದ. ಅಂದ್ರೆ ಸಡನ್ ಆಗಿ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಇವನು ಹುಚ್ಚ ಇದ್ದಾನೆ ಈ ತರ ಎಲ್ಲ ಭಾವಿಸ್ಕೊಂಡು ನೀವು ಅವರಿಂದ ದೂರ ಆಗಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಸಡನ್ ಆಗಿ ಕೋಪ ಮತ್ತೆ ಜಗಳ ಮಾಡೋ ವ್ಯಕ್ತಿ ಮನಸ್ಸಲ್ಲಿ ಯಾವತ್ತೂ ಏನು ಇರಲ್ಲ. ಸೊ ಅದನ್ನ ಅಲ್ಲಿಗೆ ಬಿಟ್ಟಿರ್ತಾನೆ ಅವರು. ಸೊ ಅದಕ್ಕೋಸ್ಕರ ಅಂತ ವ್ಯಕ್ತಿಗಳನ್ನ ಯಾವತ್ತೂ ಕೂಡ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಎರಡನೇದಾಗಿ ಬಂದ್ಬಿಟ್ಟು ನಿಮ್ಗೋಸ್ಕರನೇ ಅವರು ಜಗಳ ಮಾಡ್ತಾ ಇರ್ತಾರೆ ಅಲ್ವಾ. ಯಾಕೆ ನಿಮ್ಗೋಸ್ಕರನೇ ಜಗಳ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಚೆನ್ನಾಗಿರ್ಬೇಕು ಅಂತ. ಅಂದ್ರೆ ಅಲ್ಲಿ ಅವರಿಗೆ ಜಗಳ ಮಾಡ್ಬೇಕು ಅನ್ನೋ ಉದ್ದೇಶ ಅಂತೂ ಏನೂ ಇರಲ್ಲ. ನಿಮ್ಮ ಮೇಲೆ ಇರೋ ಒಂದು ಪ್ರೀತಿಗೋಸ್ಕರ ಅವರು ಜಗಳ ಮಾಡ್ತಾರೆ, ನಿಮ್ಮ ಮೇಲೆ ಇರೋ ಒಂದು ಕಾಳಜಿಗೋಸ್ಕರ ಅವರು ಜಗಳ ಮಾಡ್ತಾರೆ, ನಿಮ್ಮ ಮೇಲೆ ಅಷ್ಟೊಂದು ಅವರಿಗೆ ಗೌರವ ಇರುತ್ತೆ. ಸೊ ಅದಕ್ಕೋಸ್ಕರ ಅವರು ಕೋಪ ಮಾಡ್ಕೋತಾರೆ, ಜಗಳ ಮಾಡ್ಕೋತಾರೆ. ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಅವಾಗ ಸ್ವಲ್ಪ ನೀವು ಕೂಡ ತಾಳ್ಮೆಯಿಂದ ಇರಬೇಕು. ಯಾಕಂತಂದ್ರೆ ಅಲ್ಲಿ ಅವರಿಗೋಸ್ಕರ ಅವರು ಜಗಳ ಮಾಡ್ತಾ ಇರಲ್ಲ, ನಿಮ್ಮ ಮೇಲೆ ಇರೋ ಒಂದು ಪ್ರೀತಿಗೋಸ್ಕರ ಅವರು ಜಗಳ ಮಾಡ್ತಾ ಇರ್ತಾರೆ. ಅದರಲ್ಲಿ ಅವರಿಗೆ ಇರುವಂತ ಬೆನಿಫಿಟ್ಸ್ ಏನು ಇಲ್ಲ. ನೀವು ಒಳ್ಳೆಯವರಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರು ಜಗಳವನ್ನ ಮಾಡ್ತಾ ಇರ್ತಾರೆ, ಮತ್ತೆ ನಿಮ್ಮ ಮೇಲೆ ತುಂಬಾ ಕೋಪ ಮಾಡ್ಕೊಂಡು ಇರ್ತಾರೆ. ಆತರ ಅವರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಯಾವಾಗ್ಲೂ ಬ್ಲೆಸ್ ಮಾಡ್ತಾ ಇರ್ತಾರೆ ಅಂತ ವ್ಯಕ್ತಿಗಳು. ಸೊ ನೀವು ಅಂತ ವ್ಯಕ್ತಿಗಳ ಬಗ್ಗೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ ಒಂದ್ಸಲ, ಅವ್ರ ಮೇಲೆ ನಿಮ್ಗೆ ನಂಬಿಕೆನೇ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಯಾವತ್ತೂ ಕೂಡ ಅಂತ ವ್ಯಕ್ತಿಗಳ ಮೇಲೆ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತಂದ್ರೆ ಅವರು ನಿಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿಗೆ ಜಗಳ ಮತ್ತೆ ಕೋಪ ಮಾಡ್ಕೋತಾ ಇರ್ತಾರೆ ಅನ್ನೋದನ್ನ ಯಾವತ್ತೂ ಕೂಡ ಮರೆಯಕ್ ಹೋಗ್ಬೇಡಿ. ಸೊ ಆ ಕೋಪ ಆಗ್ಲಿ ಆ ಜಗಳ ಆಗ್ಲಿ ಇನ್ನೊಂದು ತಾಸು ಬಿಟ್ಟು ನೋಡಿದ್ರೆ ಅವ್ರ ಹತ್ರ ಅದು ಯಾವುದು ಇರಲ್ಲ. ಸೊ ಅವ್ರು ಮೊದ್ಲಿನ ತರಾನೇ ಇರ್ತಾರೆ, ನಿಮ್ಗೋಸ್ಕರ ಅವರು ಆ ತರ ಮಾಡ್ತಾ ಇರ್ತಾರೆ. ಮತ್ತೆ ಅವರು ಪ್ರತಿ ಸಲ ನಮ್ ಜೊತೆ ಜಗಳ ಮಾಡ್ತಾ ಇರ್ತಾರೆ, ಕೋಪ ಮಾಡ್ಕೋತಾ ಇರ್ತಾರೆ ಅಂದ್ರೆ ಅದರಿಂದ ಏನಾದ್ರೂ ಒಂದು ರೀಸನ್ ಇರಬಹುದಲ್ವಾ, ಏನಾದ್ರೂ ಒಂದು ಇರಬಹುದು. ಇಲ್ಲದೇ ಇದ್ರೆ ಆ ತರ ಸುಮ್ನೆ ಯಾರು ಜಗಳ ಮಾಡಕ್ ಹೋಗಲ್ಲ. ಸೊ ಅದರಿಂದ ಏನಾದ್ರೂ ಒಂದು ಒಳ್ಳೇದು ಇರಬಹುದಲ್ವಾ. ಸೊ ನೀವು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಅದನ್ನ ಥಿಂಕ್ ಮಾಡೋಕ್ಕಿಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೋದಲ್ವಾ ಅಲ್ಲಿ. ಸೊ ನೀವು ಕೆಟ್ಟದಾಗಿ ಅವ್ರನ್ನ ಮನಸ್ಸೊಳಗೆ ಇಟ್ಕೊಂಡ್ರೆ ಕೆಟ್ಟದಾಗಿ ಕಾಣೋಕೆ ಶುರು ಆಗುತ್ತೆ ಅದು. ಸೊ ಅದೇ ನೀವು ಒಳ್ಳೆಯವರಾಗಿ ಅವರನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ ಅವರು ಒಳ್ಳೆಯವರಾಗಿ ಕಾಣೋಕೆ ಶುರು ಮಾಡ್ತಾರೆ. ಅವರ ಕೋಪ ಮತ್ತು ಅವರ ಒಂದು ಜಗಳದ ಹಿಂದಿರೋ ಒಂದು ರೀಸನ್ ಅನ್ನ ನಾವು ತಿಳ್ಕೋಬೇಕು. ಮತ್ತೆ ಇನ್ನು ಕೊನೆಯದಾಗಿ ಹೇಳಬೇಕು ಅಂದ್ರೆ ನಿಮ್ಮ ಒಂದು ಫ್ಯೂಚರ್ ಬಗ್ಗೆ ಅವರು ಅರ್ಥ ಮಾಡ್ಕೊಂಡು ಕೋಪ ಮತ್ತೆ ಜಗಳ ಮಾಡ್ತಾ ಇದ್ರೆ ಅವಾಗ ನೀವು ಅದಕ್ಕೆ ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ, ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ಅವರು ನಿಮ್ಮ ಒಂದು ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಅಂದ್ರೆ ಅದು ಕೆಟ್ಟದಂತೂ ಅಲ್ವೇ ಅಲ್ಲ. ಸೊ ಅದಕ್ಕೋಸ್ಕರ ನೀವು ಅವರನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಯಾಕಂತಂದ್ರೆ ನೀವು ಅವರ ಫ್ಯೂಚರ್ ಬಗ್ಗೆ ನಿಮ್ಮ ಫ್ಯೂಚರ್ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ ಅಂದಾಗ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದೇ ಕಡಿಮೆ ಈ ಕಾಲದಲ್ಲಿ. ಸೊ ನಿಮ್ಮ ಬಗ್ಗೆ ಒಬ್ಬ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾನೆ ಅಂದ್ರೆ ಅವರಿಗೆ ನಿಮ್ಮ ಮೇಲೆ ಇರುವಂತಹ ಒಂದು
ಗೌರವ ಮತ್ತು ಅವರಿಗೆ ನಿಮ್ಮ ಮೇಲೆ ಇರುವಂಥ ಒಂದು ಪ್ರೀತಿಯಿಂದ ಅವರು ಅದನ್ನು ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅಂತಹ ಒಂದು ವ್ಯಕ್ತಿಗಳನ್ನು ಯಾವತ್ತು ನೀವು ನಿಮ್ಮ ಲೈಫ್ನಲ್ಲಿ ಕಳ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅಂಥ ವ್ಯಕ್ತಿಗಳು ಸಿಗೋದೇ ಇಲ್ಲ, ಸಿಗೋದು ಕಡಿಮೆ, ರೇರ್. ಯಾಕಂದರೆ ಎಲ್ಲರಿಗೂ ಆ ಥರ ವ್ಯಕ್ತಿಗಳು ಸಿಗ್ತಾ ಇದ್ರೆ ಏನೋ ಎಲ್ಲರೂ ಒಂದೊಂದು ಸಾಧನೆ ಮಾಡಿರೋರು ಅಲ್ವಾ. ಸೊ ಅಂಥ ವ್ಯಕ್ತಿಗಳು ಸಿಕ್ಕರೆ ನೀವೇ ಲಕ್ಕಿ ಅಂತ ತಿಳ್ಕೊಬೇಕು. ಇಲ್ಲಿ ನೀವು ಲಕ್ಕಿ ಪರ್ಸನ್ ಲೈಫ್ನಲ್ಲಿ. ಸೊ ಅಷ್ಟು ಅರ್ಥ ಮಾಡಿಕೊಂಡು ನೀವು ಜೀವನ ಮಾಡಬೇಕು. ಸೊ ಆವಾಗ ಕೋಪ ಮತ್ತು ಜಗಳ ಇದ್ದರೆ ನೀವು ಈ ಥರ ಅವರನ್ನು ಅರ್ಥ ಮಾಡ್ಕೋಬೇಕು. ಇಂಥ ವ್ಯಕ್ತಿಗಳು ನಿಮ್ಮ ಮೇಲೆ ಅವರಿಗೆ ತುಂಬ ಪ್ರೀತಿ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಅಷ್ಟು ಆವಾಗ ನಿಮ್ಮ ಒಂದು ಜೀವನನೂ ಚೆನ್ನಾಗಿರುತ್ತೆ, ಅವರು ನಿಮ್ಮ ಜೊತೆ ಕೂಡ ಇರ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಇಂಪಾರ್ಟೆಂಟ್. ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅವರನ್ನು. ಸೊ ಇಷ್ಟು ಹೇಳಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಒಂದು ಕಮೆಂಟ್ ಹಾಕೋದನ್ನು ಕೂಡ ಮರೆಯೋಕ್ಕೆ ಹೋಗಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್ ಬಾಯ್.